ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸೃಷ್ಟಿ ಸುರೇಶ್ ಅರವಿಂದ್. ನೋಡಿ, ಈ ಕುಲ್ಫಿ ಮಟ್ಕಾನ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಮಟ್ಕಾದಲ್ಲಿ ಮಾಡಿರೋ ಕುಲ್ಫಿನ ತಿನ್ನಬೇಕು ಅಂತ ತುಂಬ ದಿನದಿಂದ ನನ್ನ ಮಗ ಗಲಾಟೆ ಮಾಡ್ತಿದ್ದ. ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡು ಅದು ಅರ್ಧ ಆಗುವಷ್ಟು ಸಣ್ಣ ಉರಿಲಿ ಕುದಿಸಿ ಒಂದು ಸೈಡು ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಮ್ಯಾಂಗೋನ ನಾನು GKVKಯಿಂದ ತಂದಿರೋದು. ನ್ಯಾಚುರಲಾಗಿ ಬೆಳೆಸಿರ್ತಾರೆ. ಸ್ವಲ್ಪ ಕಾಸ್ಟ್ಲಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ಹಣ್ಣನ್ನು ನೀಟಾಗಿ ತೊಳ್ಕೊಂಡು ಅದರಲ್ಲಿರೋ ಪಲ್ಪ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ನೀಟಾಗಿ. ಮುಕ್ಕಾಲು ಭಾಗದಷ್ಟು ಹಣ್ಣನ್ನು ನಾನು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಲು ಭಾಗದಷ್ಟು ಪಲ್ಪನ್ನ ನೀಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಮ್ಯಾಂಗೋ ಪಲ್ಪ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ ಪೌಡರು, ಕರ್ಡ್ ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕುಲ್ಫಿನ ಬೇಕಾದರೆ ನಾವು ಮಿಲ್ಕಿಂದ, ಡ್ರೈ ಫ್ರೂಟ್ಸಿಂದ ಡಿಫ್ರೆಂಟ್ ಫ್ಲೇವರಲ್ಲೂ ಮಾಡ್ಬೋದು. ನೋಡಿ, ಇದ್ರ ಜೊತೆಗೆ ಏಲಕ್ಕಿನ ಹಾಕ್ಕೊಳೋದಕ್ಕೋಸ್ಕರ ನಾನು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಮಿಲ್ಕಿ ಮಿಸ್ಟ್ದು ಕಂಡೆನ್ಸ್ಡ್ ಮಿಲ್ಕ್ ತಂದಿದ್ದೀನಿ. ಈ ಪಲ್ಪು ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನೋ ಅದ್ರ ಜೊತೆಗೆ ಈ ಕಂಡೆನ್ಸ್ಡ್ ಮಿಲ್ಕು, ಫ್ರೆಶ್ ಕ್ರೀಮು, ಏಲಕ್ಕಿ ಪೌಡರು, ಆಮೇಲೆ ಕೇಸರಿ ನೆನೆಸಿಟ್ಕೊಂಡಿದ್ದೀನಿ ಹಾಲಲ್ಲಿ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಸಲ ಪೇಸ್ಟ್ ನೀಟಾಗಿ ಮಾಡ್ಕೊತಿದ್ದೀನಿ. ನೋಡಿ, ಈಗ ಈ ಹಾಲು ತಣ್ಣಗಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಟೇಸ್ಟ್ಗೋಸ್ಕರ ಶುಗರ್ ಹಾಕ್ಕೊತಿದ್ದೀನಿ ಸ್ವಲ್ಪ. ಆಮೇಲೆ ನಾನು ಪಲ್ಪ್ ಎತ್ತಿಟ್ಕೊಂಡಿರೋದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನೂ ನಾನು ರುಬ್ಬಿ ಇಟ್ಕೊಂಡಿದ್ದೆ ಟೇಸ್ಟ್ಗೋಸ್ಕರ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಏನು ಮ್ಯಾಂಗೋ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ನೀಟಾಗಿ ಇದ್ರ ಜೊತೆಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಸ್ವೀಟ್ ಬೇಕು ಅನಿಸಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಏನು ಕಲಸಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನೀಟಾಗಿ ಈ ಮಟ್ಕದಲ್ಲಿ, ಈ ಮಣ್ಪಾಟಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಹಾಗೆ ಎರಡು ಸ್ಯಾಫ್ರನ್ ಹಾಕಿದ್ದೀನಿ ಮೇಲ್ಗಡೆ ಸೈಡು. ಈಗ ನೀಟಾಗಿ ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಕವರ್ ಮಾಡಿ ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ. ಎಲ್ಲದಕ್ಕೂ ನೀಟಾಗಿ ಹಾಕಾದ್ಮೇಲೆ ಇದನ್ನು ತೆಗೆದು ಫ್ರೀಝರಲ್ಲಿ ಅಟ್ಲೀಸ್ಟ್ ಒಂದು 12 hours ಇಟ್ಬಿಡಿ. ಆಮೇಲೆ ನಮಗೆ ಯಾವಾಗ ಬೇಕೋ ಆವಾಗ ಒಂದೊಂದೇ ತಗೊಂಡು ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬೋದು. ಮಿಕ್ಕಿರೋದನ್ನು ಏರ್ ಕಂಟೈನರಲ್ಲಿ ಹಾಕಿ ಟೈಟ್ ಮಾಡಿ ಇಡ್ತಿದ್ದೀನಿ. ನೋಡಿ, ಈ ಥರ ಮಟ್ಕಾ ಕುಲ್ಫಿ ಮಾಡೋದ್ರಿಂದ ಮಕ್ಕಳು ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಮ್ಯಾಂಗೋ ಸೀಸನಲ್ಲಿ ನಾವು ಈ ಥರ ಮ್ಯಾಂಗೋ ಕುಲ್ಫಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಓಕೆ, ನೆಕ್ಸ್ಟ್ ಟೈಮ್ ಡಿಫ್ರೆಂಟ್ ರೆಸಿಪಿ ಜೊತೆಗೆ ಸಿಗೋಣ. ಓಕೆ, ಬಾಯ್.